ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಸಹನಾ ಗ್ಯಾಲಕ್ಸಿ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಾನಿವತ್ತು ಮಡಿಕೇರಿಗೆ ಹೋಗ್ತಾ ಇದೀವಿ. ಕಾರಣ ಏನಂದ್ರೆ ಒಂದು ಡ್ಯಾನ್ಸ್ ಈವೆಂಟ್ ಇದೆ. ಸೊ ಮಡಿಕೇರಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ನೋಡೋಣ ಅಲ್ಲೆಲ್ಲ ಹೇಗಿರುತ್ತೆ ಅಂತ. ಇವಾಗ ಪಟ್ ಅಂತ ರೆಡಿ ಆಗಬೇಕು. ನನಗೆ 30 ಮಿನಿಟ್ಸ್ ಟೈಮ್ ಇದೆ. ಬೇಗ ಬೇಗ ರೆಡಿಯಾಗಿ ನಾನು ಬಸ್ ಸ್ಟಾಪ್ ಹತ್ರ ಹೋದರೆ ಅವ್ರು ನನ್ನ ಅಲ್ಲಿ ಪಿಕ್ ಮಾಡ್ಕೊಂಡು ಹೋಗ್ತಾರೆ. ಕಾರಲ್ಲಿ ಹೋಗ್ತಾ ಇದ್ದೀವಲ್ಲ. ಬನ್ನಿ ರೆಡಿ ಆಗೋಣ. ಫೈನಲಿ ಐ ಆಮ್ ರೆಡಿ ಟು ಗೋ ಮಡಿಕೇರಿ. ರೆಡಿ ಆಗಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಅಲ್ಲಿ ಚಳಿ ಹೇಗಿರುತ್ತೆ ಅಂತ ಜಾಕೆಟ್ ಹಾಕೊಂಡು ರೆಡಿ ಆದೆ. ಹಾಗೆ ಉಪ್ಪಿಟ್ಟು ಮಾಡಿದ್ಲು. ಉಪ್ಪಿಟ್ಟನ್ನೆಲ್ಲ ತಿನ್ಕೊಂಡು ಹೆಲ್ಮೆಟ್ ಎಲ್ಲ ಇಟ್ಕೊಂಡು ಈಚೆ ಒಂದು ಲಗೇಜ್ ಎಲ್ಲ ಇಟ್ಟು ಶೂಸ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಬೇರೆ ಇನ್ನೊಂದು ಇವೆಂಟ್ ಇತ್ತು. ಸೊ ಅವರಿಗೂ ಡ್ಯಾನ್ಸರ್ಸಿಗೆ ಕಾಸ್ಟ್ಯೂಮ್ಸ್ ಎಲ್ಲ ಎತ್ತಿಟ್ಕೊಂಡಿದ್ದೆ. ಹಾಗೆ ಹೆಲ್ಮೆಟ್ ಹಾಕ್ಕೊಂಡೆ ಹೊರಡೋಣ ಅಂತ ಹೊರಟೆ. ವಾಯ್ಸ್ ಹಾಫ್ ಆನ್ ಅವರ್ ವೆಯ್ಟ್ ಮಾಡಾದ್ಮೇಲೆ ಆ್ಯಕ್ಚುಲಿ ಅವ್ರು ಬಂದಿದ್ದು. ವಿಡಿಯೋ ಮಾಡೋದನ್ನೇ ಮರ್ತ್ಬಿಟ್ಟಿದ್ದೆ. ಮಧ್ಯ ದೇವಸ್ಥಾನ ಸಿಕ್ಕಿತ್ತು. ಒಂದು ದೇವಸ್ಥಾನದಲ್ಲಿ ನಿಲ್ಲಿಸಿ ಪೂಜೆ ಮಾಡಿ ಹೊರಡೋಣ ಅಂತ ಅಲ್ಲಿಂದ ವೀಡಿಯೋನ ಮತ್ತೆ ಸ್ಟಾರ್ಟ್ ಮಾಡಿದೆ. ಪೂಜೆ ಮಾಡ್ಕೊಂಡು ಹೊರಟಾದ್ಮೇಲೆ ಆನ್ ದ ವೇ ಹಾಗೆ ಹೋಗಬೇಕಾದ್ರೆ ಸಾಂಗ್ಸ್ ಎಲ್ಲ ಕೇಳ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಆರಾಮಾಗಿ ಮುಂದೆ ಪಾಸ್ ಆದ್ವಿ. ಎಲ್ಲರೂ ಊಟ ಮಾಡೋಣ ಹೊಟ್ಟೆ ಸಿಗ್ತದೆ ಅಂತ ಹಾಗೆ ಆನ್ ದ ವೇ ಹೋಗಬೇಕಾದ್ರೆ ಮಡಿಕೇರಿಲಿ ಒಂದು ಬ್ಯೂಟಿಫುಲ್ ಹೋಟೆಲಲ್ಲಿ ನಿಲ್ಲಿಸಿದ್ರು. ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಅದ್ರ ಫುಲ್ಲು ಫಾಗೇ ಇತ್ತು. ಮಧ್ಯಾಹ್ನ ಅದ್ರೊಳಗೆ ಫಾಗೇ ಇರುತ್ತೆ. ಯಾಕೆಂದರೆ ಇದು ಮಡಿಕೇರಿ. ಎಲ್ಲರೂ ಬಂದು ಊಟ ಆರ್ಡ್ರ್ ಮಾಡಿದ್ವಿ. ಊಟ ಎಲ್ಲ ಬಂದಾದ ತಕ್ಷಣ ಎಲ್ಲರೂ ಪಟ ಅಂತ ನಾವು ಊಟನ ಮುಗಿಸಾದ್ಮೇಲೆ ಆ ಲೊಕೇಶನ್ ಫುಲ್ಲು ಹೀಗಿದೆ ಸುತ್ತ. ಇದನ್ನು ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ಕಾಲಲ್ಲಿ ಸ್ವಲ್ಪ ತರಲೆ ಹೊಡ್ಕೊಂಡು ಹಾಗೆ ಮಡಿಕೇರಿ ಹೋಗ್ಬೇಕಾದ್ರೆ ನಮ್ಮ ಮಳೆ ಬಂತು. ಐ ಲವ್ ಮಳೆಯಲ್ಲಿ ನೆನ್ಕೊಂಡ್ಲಿಲ್ಲ ನಾವು. ಯಾಕಂದರೆ ನಾವು ಹೋಗ್ತಾ ಇರೋದು ಕಾರಲ್ಲಿ. ಕಾರಲ್ಲಿ ಹೋಗ್ತಾ ಇದ್ವಿ. ಹಾಗೆ ಮಳೆ ನಿಲ್ತು. ನಮ್ಮ ಲೊಕೇಶನ್ನಿಗೆ ಏನೋ 2 ಸೆಕೆಂಡ್ಸ್ ಇತ್ತು. ಹಾಗೆ ನಮ್ಮನ್ನ ವೆಲ್ಕಮ್ ಮಾಡಿದ್ದು ಕ್ಲಬ್ ಮಹೇಂದ್ರ ರೆಸಾರ್ಟ್ಗೆ ಹೋದ್ವಿ. ಪಾರ್ಕಿಂಗ್ ಮಾಡಿದ್ರೆ ಮತ್ತೆ ಹೋಟೆಲ್ ಹತ್ರ ಬಂದು ಇಲ್ಲಿ ಮಳೆ ಬರ್ತಾಯಿತ್ತು. ಸೊ ಲಗೇಜ್ ಎತ್ಕೊಂಬರೋಕ್ಕಾಗಲ್ಲ ಅಂತ ಇಲ್ಲಿ ಬಂದು ಕಾರಿಂದ ಲಗೇಜ್ ಎಲ್ಲ ಇಳಿಸಾದ್ಮೇಲೆ ಅವರು ರೂಮ್ ಕೊಡ್ತೀನಿ ಅಂತ ಅಂದರು. ಸೊ ನಾವು ಆ್ಯಕ್ಚುಲಿ ವೆಯ್ಟ್ ಮಾಡಲೇಬೇಕಲ್ಲ, ಮಾಡಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಹಾಗೆ ಒಂದು ಸ್ಟೇಜ್ ರಿಹರ್ಸಲ್ ಮಾಡೋಣ ಅಂತ. ಯಾಕಂದರೆ ನಾನಂತೂ ಫುಲ್ ಡೌಟಲ್ಲಿದ್ದೆ ಗಾಯ್ಸ್. ಅದಕ್ಕೆ ಸ್ಟೇಜ್ ರಿಹರ್ಸಲ್ ಎಲ್ಲ ಮುಗಿಸಾದ್ಮೇಲೆ ಅವ್ರು ಕೀ ಕೊಡೋ ತನಕ ನಾವು ಕ್ಲಬ್ ಮಹೇಂದ್ರದ ವೈಬ್ನೆಲ್ಲ ನೋಡ್ತಾ ಇದ್ವಿ ಗಾಯ್ಸ್. ಸುತ್ತ ಆಂಬಿಯನ್ಸ್ ಎಲ್ಲ ಮಸ್ತಾಗಿತ್ತು. ಆ ಲೊಕೇಶನ್ಸ್ ನೋಡಿ ಏನು ಮಸ್ತಾಗಿದೆ. ನೋಡ್ತಾನೆ ಇರಬೇಕು ಅನ್ನೋ ಅಷ್ಟು ಖುಷಿ ಇತ್ತು. ಅದಾದಮೇಲೆ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ನಮ್ಮ ಸ್ಟೇಜ್ ಕೂಡ ರಾಕ್ ಮಾಡೋಕ್ಕೆ ರೆಡಿ ಆಗಿದ್ವಿ. ಫೈನಲಿ ಬಂದ್ವಿ ಅಂತ ಒಂದು ಖುಷಿ ಇತ್ತು. ರೂಮಿಗೆ ಹೋಗ್ತಾ ಇದ್ವಿ. ಫುಲ್ಲು ಟಯರ್ಡು. ನನಗೆ ಬರೀ ಕಾರಲ್ಲಿ ಬಂದರೆ ಆಗೋದೇ ಇಲ್ಲ. ವಾಮಿಟ್ ಮಾಡ್ಕೊಂಡು ಬಂದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಮ್ಮ ಅಂತ ಅನ್ನೋ ಅಷ್ಟರಲ್ಲಿ ಒಂದು ರೂಮ್ ಕೊಟ್ಟರು. ರೂಮಿಗೆ ಹೋಗಬೇಕು ನಾವು. ಅಲ್ಲಿಗೆ ಹೋಗಿ ವಾಪಸ್ ಬಂದ್ವಿ. ರೂಮ್ ಇಲ್ಲಿದೆ ಅಂತ ರೂಮಿಗೆ ಬಂದ್ವಿ. ವೆಲ್ಕಮ್ ಟು ಮೈ ರೂಮ್. ವಾವ್, ಆ್ಯಕ್ಚುಲಿ ರೂಮ್ ಮಸ್ತಾಗಿತ್ತು. ಒಳ್ಳೆ ಲೊಕೇಶನಲ್ಲಿ ಕೊಡಿಸಿದ್ರು ನಮ್ಗೆ ರೂಮು. ಇದು ನಮ್ಮ ರೂಮ್, ಅದು ಬಾಯ್ಸ್ ರೂಮು, ನಮ್ಮ ರೂಮು ಮತ್ತು ವಾಶ್ರೂಮ್ ನೋಡಿ ಹೇಗಿದೆ ಅಂತ. ವಾಶ್ರೂಮ್ ಕೂಡ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಈಚೆ ಲೊಕೇಶನ್ಸ್ ಹೀಗಿದೆ. ನಾವೆಲ್ಲ ಆರಾಮಾಗಿ ಕೂತ್ಕೊಂಡು ಒಂದು 10 ನಿಮಿಷ ಹರಟೆ ಎಲ್ಲ ಹೊಡೆದ್ವಿ. ಇವರು ರೂಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಆ್ಯಕ್ಚುಲಿ. ಆಮೇಲೆ ಏನು ಮಾಡಬೇಕು ಹೇಳಿ. ಗೊತ್ತಾಗ್ಲಿಲ್ಲ. ಶುಗರ್ ಚಿಕ್ಕ ಪ್ಯಾಕೆಟ್ ಅಲ್ಲಿ ಚಮಚ. ರೂಮ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ನಾವು ಕುತ್ಕೊಂಡು ತರಲೆ ಆದ್ಮೇಲೆ ಕಾಸ್ಟ್ಯೂಮ್ಸ್ ಎಲ್ಲ ಎತ್ತಿ ಜೋಡಿಸಿ ಇಟ್ಕೊತಾ ಇದ್ವಿ. ಯಾವ್ಯಾವ್ದಾಗ ಹಾಕೊಬೇಕು ಅಂತ. ಎಲ್ಲರೂ ರೆಡಿ ಆದರೂ ಕತ್ಲೆ ಆಗಿರೋದ್ರಿಂದ ಸ್ವಲ್ಪ ಯಾರು ಕಾಣಿಸ್ತಾ ಇಲ್ಲ. ಇಲ್ಲಿ ಫುಲ್ಲು ಫಾಗು ಕತ್ಲೆ ತುಂಬಾ ಚೆನ್ನಾಗಿತ್ತು. ಲೊಕೇಶನ್ಸ್ ಎಲ್ಲ ನೋಡ್ಕೊಂಡು ಹಾಗೆ ಪಟ್ಟ ಅಂತ ರೆಡಿಯಾಗಿ ನಾವು ಫಸ್ಟ್ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ರೆಡಿ ಆಗಿದ್ವಿ. ಅವಾಗ ಬಂದಾಗ ಬೆಟ್ಟ ಎಲ್ಲ ಕಾಣ್ತಾ ಇತ್ತು ಗೈಸ್. ಸ್ವಿಮ್ಮಿಂಗ್ ಪೂಲು ಕಾಣ್ತಾ ಇತ್ತು. ಇವಾಗ ಏನು ಕಾಣ್ತಾ ಇಲ್ಲ. ಫುಲ್ ಕತ್ಲೆ ನೋಡಿ. ಫಸ್ಟ್ ಪರ್ಫಾರ್ಮೆನ್ಸ್ ಮುಗಿಸ್ಕೊಂಡು ನಾವು ಸೆಕೆಂಡ್ ಪರ್ಫಾರ್ಮೆನ್ಸ್ಗೆ ರೆಡಿಯಾಗಿ ಬಂದಿದ್ವಿ. ವೀಡಿಯೋಸ್ ಏನಾದರೂ ಬೇಕು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂದರೆ ಕಮೆಂಟ್ ಹಾಕಿ. ಸೆಕೆಂಡ್ ಕಾಸ್ಟ್ಯೂಮ್ ಹಾಕೊಂಡು ಬಂದಿದ್ದೀವಿ ಡ್ಯಾನ್ಸ್ ಮಾಡೋಕ್ಕೆ. ಇನ್ನೊಂದ್ಸಲ ಮಾಡಿ.
ಇವ್ರು ಮಾಡೋ ಥರಲ್ಲೇ ನಾನು ನೋಡಿಕೊಂಡು ಹಾಗೆ ನಾನು ಹೇಗೆ ರೆಡಿ ಆಗಿದ್ದೀನಿ ನೋಡಿ. ಐ ಆಮ್ ಗಾರ್ಜಿಯಸ್, ಐ ನೋ. ತುಂಬಾ ಚೆನ್ನಾಗಿ ಕಾಣ್ತದೆ ಕಾಸ್ಟ್ಯೂಮ್. ಆ್ಯಕ್ಚುಲಿ ಥರ್ಡ್ ಪರ್ಫಾರ್ಮೆನ್ಸ್ ಮುಗಿಸ್ಕೊಂಡು ಆ್ಯಕ್ಚುಲಿ ಗೈಸ್ ನಾವು ಇವಾಗ ರೂಮಿಗೆ ಬಂದ್ವಿ. ಈಗ ಫೋರ್ತ್ ಪರ್ಫಾರ್ಮೆನ್ಸ್ಗೆ ರೆಡಿ ಆಗಬೇಕು ಆ್ಯಕ್ಚುಲಿ. ಬಸ್ ಫೈನಲಿ ಆ್ಯಕ್ಚುಲಿ ನಾವು ಫಿಫ್ತ್ ಪರ್ಫಾರ್ಮೆನ್ಸು ಮುಗಿಸಿದ್ವಿ. ಮಧ್ಯದಲ್ಲಿ ಗ್ಯಾಪಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅವ್ರಿಗೆ ಫೋನ್ ಕೊಟ್ಟಿಲ್ಲ. ಇದಾದ್ಮೇಲೆ ಕಂಪ್ಲೀಟಾಗಿ ರೆಡಿ ಆಗಿ ತಿಂತಾ ಇದ್ರು. ಹೌದಾ? ಸೌತ್ ಇಂಡಿಯನ್ ಚಿಕನ್ ಬಿರಿಯಾನಿ. ಎರಡು ರಸಮಲೈ ಹಾಕಿದ್ದೀನಿ ಗಾಯ್ಸ್. ಗಾಯ್ಸ್ ನಾವ್ ಇವಾಗ ಫೈನಲಿ ಊಟ ಎಲ್ಲ ಮುಗಿಸಿ ಹೊರಡಕ್ಕೆ ಅಂತ ರೆಡಿ ಆಗಿದ್ದೀವಿ. ಊಟ ಮಾಡ್ತಾರೆ, ಊಟ ಮಾಡ್ತಾರೆ. 11 ಗಂಟೆ ಆಗ್ತಿದೆ, ರಾತ್ರಿ ಇಲ್ಲೇ ಇರ್ತೀವಿ. ಅವ್ರ ಹೆಸರು ಬ್ಯಾಗಿ ಅಂತ, ಇವ್ರ ಹೆಸರು ಮ್ಯಾಗಿ ಅಂತ, ಇವ್ರ ಹೆಸರು ಮ್ಯಾಗಿ ಅಂತ, ಇವ್ರ ಹೆಸರು ಬ್ಲಾಗಿ ಅಂತ, ಮೊಹಮ್ಮದ್ ಆಶಿಕ್ ಅಂತ. ಯಾವುದು ಅದಲ್ಲ. ವಿಡಿಯೋ ಹೇಗ್ ಮಾಡ್ತೀರಾ? ಸೊ 150 ಫಿಲ್ಟರ್ಗಳು ಆರೆಂಜ್ ಫಿಲ್ಟರ್ಗಳು ಎಂತವನು ಸಗದ ಕಾಣಿಸ್ತಾನೆ. ಸೊ ಅಲ್ಲ 150 ಫಿಲ್ಟರ್ ಎಲ್ಲಿರುತ್ತೆ? ಒಂದೇ ಟೈಮ್ಗೆ ಅಟ್ ಅ ಟೈಮ್ಗೆ 150 ಫಿಲ್ಟರ್ ಹಾಕಕ್ ಆಗಲ್ವಲ್ಲ? ಒಂದೊಂದು ಹೆಂಗೆ ಇದು ನಮಗೆ ಬ್ಯೂಟಿಫುಲ್ ನ್ಯಾಚುರಲ್ ಅದು ಕಾಟಿ ವಿತೌಟ್ ನೋ ಮೇಕಪ್. ಇವ್ರನ್ನಂತೂ ನೋಡಬೇಡಿ ದಯವಿಟ್ಟು, ಇವ್ರನ್ನಂತೂ ನೋಡಿ. ಇಲ್ಲಿ ಮೇಕಪ್ ಎಷ್ಟಿದೆ ಅಲ್ಲಿ ಅವ್ರು ಮೇಕಪ್ ಆರ್ಟಿಸ್ಟ್. ಬ್ಯೂಟಿಫುಲ್ ನ್ಯಾಚುರಲ್ ಇದು ಫೇರ್ ಅಂಡ್ ಹ್ಯಾಂಡ್ಸಮ್. ಇದು ಯಾವುದು ಅವ್ರದ್ದು ಫೇರ್ ಅಂಡ್ ಹ್ಯಾಂಡ್ಸಮ್. ಆಟಿಟ್ಯೂಡ್ ಇಲ್ವಲ್ಲ ಸರ್? ಸರ್ ಆಟಿಟ್ಯೂಡ್ ಇಲ್ಲ ಸೆಲೆಬ್ರಿಟಿ ಅವರು. ಒಂದು ಫೋಟೋ ಬೇಕಿತ್ತಾ? ಏನಾದ್ರು. ಸೊ ಫೈನಲಿ ಡ್ಯಾನ್ಸ್ ಆಯ್ತು, ತಿಂಡಿ ಆಯ್ತು, ಊಟ ಆಯ್ತು, ಎಲ್ಲ ಆಯ್ತು. ಅವ್ರದ್ದು ಮೇಕಪ್ ರಿಮೂವ್ ಮಾಡ್ತಾ ಇದ್ದಾರೆ. ಅವ್ರು ಇವ್ರದ್ದು ಮೇಕಪ್ ಇನ್ನೂ ಆಗಿಲ್ಲ, ಅವರು ರಿಮೂವ್ ಮಾಡ್ತಾ ಇದ್ದಾರೆ ಈಗ. ಸೊ ವ್ಲಾಗ್ ಅಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ. ಸಹನಾ ಗ್ಯಾಲಕ್ಸಿನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಹನಾ ಗ್ಯಾಲಕ್ಸಿನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಅದ್ರ ಜೊತೆ ಲೈಕ್ ಮಾಡಿ. ಒಂದು ಹೊಸ ಯೂಟ್ಯೂಬ್ ಚಾನಲ್ ಇದೆ, ಅದ್ರ ಇವಾಗ ಇತ್ತೀಚೆಗೆ ಕಿತ್ಗುಡಿ ಆಗ್ತಾ ಇದೀವಿ ನಾವು. ಅದು ಸಬ್ಸ್ಕ್ರೈಬ್ ಮಾಡಿ. ಇವಾಗ ಲಾಸ್ಟ್ ದಯವಿಟ್ಟು ಅವ್ರ ಮೇಕಪ್ ರಿಮೂವ್ ಮಾಡ್ತಾ ಇದ್ದಾರೆ. ಅದನ್ನ ದಯವಿಟ್ಟು ನಮ್ಗೆ ನೋಡಕ್ ಆಗಲ್ಲ. ಗಾಯ್ಸ್ ನಾವು ಫೈನಲಿ ಇವಾಗ ಮುಗಿಸ್ಕೊಂಡು ಬಂದ್ವಿ. ಊಟ ಎಲ್ಲ ಆಯ್ತು, DJ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದೀವಿ ನಮ್ಮ ಮೈಸೂರಿಗೆ. ಏನೇನು ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅಂತ ನಮ್ಮೂರಿಗೆ ವಾಪಸ್ ಹೋಗ್ತಾ ಇದೀವಿ ಗಾಯ್ಸ್. ನೋಡೋಣ ಜರ್ನಿ ಹೇಗಿರುತ್ತೆ ಅಂತ. ಅಲ್ಲಿ ಫೈನಲಿ ನಾವು ರೆಸಾರ್ಟಲ್ಲಿ ಒಂದು ಜ್ಯೂಸ್ ಕೊಟ್ಟಿದ್ರು, ಅದನ್ನೆಲ್ಲ ಎತ್ಕೊಂಡು ನಾವು ಫೈನಲಿ ರೂಮ್ನ ಈಗ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಚೆಕ್ಔಟ್ ಮಾಡಿಕೊಂಡು ಎಲ್ಲ ಬಂದ್ವಿ. ಬಂದಾದ್ಮೇಲೆ ಹೇಗೋ ಹೊರಟ್ವಪ್ಪ. ಸ್ವಲ್ಪ ಮಳೆನೇ ಇತ್ತು. ಈ ಲೊಕೇಶನ್ಸ್ನ ನೋಡ್ಕೊಂಡ್ವಿ. ನೋಡಿ ಈ ಥರ ಇತ್ತು. ಫೈನಲಿ ಎಲ್ಲರೂ ಪ್ಯಾಕ್ ಮಾಡ್ಕೊಂಡು ಕಾರಿಂದ ಹೊರಟಾದ್ಮೇಲೆ ಆನ್ ದ ವೇ ಹಾಗೆ ನಿಲ್ಲಿಸಿ ಒಂದು ಕಡೆ ಕಾಫಿ ಕುಡಿಯೋಣ ಅಂತ ಬಂದ್ವಿ. ಹೇಳು ಮಾನ್ಸ. It's already been 1 o'clock. So ಅದಕ್ಕೆ ಒಂದು ಟೀ ಬ್ರೇಕ್ ಕುಡ್ಕೊಂಬರೋಣ ಅಂತ ಇಲ್ಲಿ ಬಂದ್ವಿ.
ಏನ್ ಮಾಡಿದ್ರು ಸರ್? ಹೆಂಗ್ ಮಾಡಿದ್ದು ಅಲ್ಲಿ ಇವತ್ತಿನ ನಮ್ಮ ಡೇ ತುಂಬಾ ಸ್ಪೆಷಲ್ ಆಗಿ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಹೋಗಿ ಎಂಜಾಯ್ ಮಾಡಿಕೊಂಡು ಹ್ಯಾಪಿಯಾಗಿ ಖುಷಿಯಾಗಿ ಬಂದ್ವಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಮಾಡಿ. ಬಾಯ್.